ತುರುವೇಕೆರೆ ತಾಲೂಕಿನ ದಂಡಿನಶಿವರ ಹೋಬಳಿಯ ಅರೆಕೆರೆ ಗ್ರಾಮದಲ್ಲಿ ರೋಹಿತ್ ಫಾರ್ಮ್ ಹೌಸ್ನಲ್ಲಿ ಜೆಡಿಎಸ್ ಪಕ್ಷದ ಪಂಚರತ್ನ ಯಾತ್ರೆಯ ಪೂರ್ವಭಾವಿ ಸಭೆಯನ್ನು 3 ಪಂಚಾಯತ್ ವ್ಯಾಪ್ತಿಯ ಕಾರ್ಯಕರ್ತರ ಸಮ್ಮುಖದಲ್ಲಿ ಮಾಜಿ ಶಾಸಕ ಎಂಟಿ ಕೃಷ್ಣಪ್ಪನವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿತ್ತು. ಈ ಸಭೆಯಲ್ಲಿ ಬಿಜೆಪಿ ಪಕ್ಷವನ್ನು ತೊರೆದು ಜೆಡಿಎಸ್ ಪಕ್ಷವನ್ನು ಸೇರಿಕೊಂಡ ಡಿಎಸ್ಎಸ್ನ ತಾಲೂಕು ಸಂಚಾಲಕರಾದ ಜುಂಜಪ್ಪ ಸ್ವಾಮಿ ಅವರು ಮಾತಾಡಿ, ದಲಿತ ವಿರೋಧಿ ನೀತಿಗಳನ್ನು ವಿರೋಧಿಸಿ ಕುಮಾರಣ್ಣನವರು ಆಡಳಿತವನ್ನು ಒಪ್ಪಿ ಜೆಡಿಎಸ್ ಪಕ್ಷವನ್ನು ಸೇರ್ಪಡೆಗೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬರಲು ಶ್ರಮ ವಹಿಸುತ್ತೇನೆ ಹಾಗೂ ಮಾಜಿ ಶಾಸಕರಾದ ಕೃಷ್ಣಪ್ಪರವರನ್ನು ಸಚಿವರನ್ನಾಗಿ ಮಾಡುತ್ತೇವೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಎಪಿಎಂಸಿ ಅಧ್ಯಕ್ಷ ಶಂಕರೇಗೌಡ, ದಂಡಿನಶಿವರ ರಾಜ್ಕುಮಾರ್, ಗುತ್ತಿಗೆದಾರರಾದ ಜಕ್ಕನಹಳ್ಳಿ ಲೋಕೇಶ್ ಬಾಬು ಮುಂತಾದವರು ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ದಲಿತರನ್ನ ಬಿಜೆಪಿ ಒಳಗಡೆ ಯಾವ ರೀತಿ ನಡೆಸ್ಕೊತಾರೆ ಅನ್ನೋದನ್ನು ನಾವು ನೋಡಿದ್ವಿ. ಬಿಜೆಪಿ ಎಲ್ಲರೂ ಇದ್ದಾರೆ, ದಲಿತ ರಿಸರ್ವೇಷನ್ ಕ್ಯಾಟಗರಿಲಿ ಗೆದ್ದಿರೋ ನಾರಾಯಣ ಸ್ವಾಮಿ ಆಗಲಿ, DS ವೀರಯ್ಯ ಆಗಲಿ, ಮತ್ತೊಬ್ಬರಾಗಲಿ ಎಲ್ಲರೂ ಇದ್ದಾರೆ. ಅವ್ರವ್ರ ಸ್ಟೇಟಸ್ ತಕ್ಕನಾಗ ಅವ್ರು ನಡ್ಕೊತಾರೆ ಅಷ್ಟೇ. ಪೂರಾ RSS ಸಿದ್ಧಾಂತ ಒಳಗೊಂಡಿರ್ತಕ್ಕಂಥ ಆ ಪಕ್ಷದಲ್ಲಿ ದಲಿತರು ಮೇಲೇಳೋಕ್ಕೆ ಭಾರಿ ಕಷ್ಟ ಸಾಧ್ಯ. ಅದರಿಂದ ನಾವು ಅಲ್ಲಿ ಯಾರಾದರೂ ಮೇಲ್ಗಡೆಯಿಂದ ಒಂದು ಸಂಖ್ಯೆ ಬಂದಿದ್ದೀವಿ. ನಾವು ಇದರಲ್ಲಿ ಮನಃಪೂರ್ವಕವಾಗಿ ಕೆಲಸ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಾವೇನು ಕಷ್ಟಪಟ್ಟು ಅಲ್ಲಿ ದಲಿತರು ಓಟು, ಈಗ ಜಯರಾಮಣ್ಣವ್ರಿಗೆ ದಲಿತರು ಓಟ್ ಹಾಕ್ತಿಲ್ಲ ಅಂದಿದ್ರು ಗೆಲ್ತಿರಲಿಲ್ಲ. ದಲಿತರು BJPಗೆ ಓಟ್ ಹಾಕೋಂಥ ಇತಿಹಾಸ ಇರಲಿಲ್ಲ. ಅವ್ರನ್ನ ಮನವೊಲಿಸಿ ಅವ್ರಿಗೆ ಮೋಟಿವೇಶನ್ ಮಾಡಿ ರೆವಲ್ಯೂಷನ್ ಮಾಡಿ ನಾವು ಏನು ಮಾಡಿದ್ರು ಅವರು ಅದಕ್ಕೆ ಎಷ್ಟು ಬೇಕಷ್ಟು ಖಂಡಿಸ್ತಾರೆ ಅಂತ ಅಂದರೆ ನಾವು ದಲಿತರಲ್ಲಿರೋದು ಮುಖ್ಯವಾಹಿನಿಯಲ್ಲಿ ಇರೋಕ್ಕಾಗಲ್ಲ. ಆದ್ದರಿಂದ BJPನೂ ಸಹ ಬ್ರಾಹ್ಮಣ್ಯತ್ವನೇ. ಅದು ಬಿಟ್ಟರೆ ನೆಕ್ಸ್ಟು ಪ್ರಾದೇಶಿಕ ಪಕ್ಷದಲ್ಲಿ ಬ್ರಾಹ್ಮಣ್ಯತ್ವ ಇಲ್ಲ. ಬ್ರಾಹ್ಮಣ್ಯ ಬೇರೆ, ಬ್ರಾಹ್ಮಣ ಬೇರೆ. ಆ ಬ್ರಾಹ್ಮಣ ಅನ್ನೋದಕ್ಕೆ ಜಾತಿಗೆ ವಿರೋಧ ಇಲ್ಲ. ಬ್ರಾಹ್ಮಣ್ಯತ್ವನ ಪ್ರಯೋಗ ಮಾಡಿ ಎಲ್ಲರಿಗೂ ಪ್ರಯೋಗ ಮಾಡ್ತಾರೆ. ನಾವು ಒಂದು ಸ್ವಲ್ಪ ಓಪನಾಗಿ ಹೇಳ್ತಿದ್ದೀವಿ ಅಷ್ಟೇ. ಅದನ್ನು ನಾವು ವಿರೋಧ ವ್ಯಕ್ತಪಡಿಸ್ತಾ ನಾವು ಈಗ ಶ್ರೀಮಾನ್ಯ ದೇವೇಗೌಡರು ಸಾಹೇಬರು ಮತ್ತು ಕುಮಾರಸ್ವಾಮಿ ಸಾಹೇಬರು ಮತ್ತು ನಮ್ಮ MT ಕೃಷ್ಣಪ್ಪ ಅವರು 15 ವರ್ಷ ಸಾಧನೆ ಮಾಡಿರ್ತಕ್ಕಂಥ ವಾಕ್ಯ ಕೊಟ್ಟರೆ ನಮಗಿಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಮನಸ್ಸು ಕುದಿತಾ ಇರುತ್ತೆ. ಯಾಕೆಂದರೆ ದಲಿತರು ಎಲ್ಲ ಹಿಂದುಳಿದವ್ರೆ, ಯಾರು ಕೋಟಿಗಟ್ಟಲೆ ಇರೋಂಥವ್ರಲ್ಲ, ಎಲ್ಲ ಕಷ್ಟಪಟ್ಟು ಜೀವನ ಮಾಡೋ ಅಂಥವ್ರು. ಅವ್ರನ್ನ ಒಂದು ಮಟ್ಟದಲ್ಲಿ ಮೇಲೆತ್ತಲಿಲ್ಲ ಅಂತ ಅಂದರೆ ಮೇಲ್ವರ್ಗದವರು ದಲಿತರು ಯಾವ ಮುಖ್ಯವಾಹಿನಿಗೆ ಬರ್ತಾರೆ, ಯಾವ ಧೈರ್ಯ ತುಂಬ್ತಾರೆ? ಒಂದು ಊರಿನಲ್ಲಿ ಪ್ರತಿಯೊಬ್ಬರೂ ಸಹ ಎಲ್ಲ ಸಹಬಾಳ್ವೆಯಾಗಿ ಜೀವನ ಮಾಡೋ ಅಂಥ ನಿಟ್ಟಿನಲ್ಲಿ ನಾವು ಹೋಗ್ಬೇಕಾದ್ರೆ ನಮಗೆ ಕಾಂಗ್ರೆಸ್ಸು ಸಹ ಅದು ಸಹ ಬ್ರಾಹ್ಮಣ್ಯತ್ವ ತತ್ವ ಅಂತ ನಮ್ಮ ಸಿದ್ಧಾಂತ. ಅದು ಈ ಭಾಗದಲ್ಲಿ ಇಲ್ಲ ಅನ್ನೋದಲ್ಲ, ಸೆಂಟ್ರಲಲ್ಲದ್ದು 15 ವರ್ಷದ ಸಾಧನೆಗಳು ಇನ್ನೂ ಜಾಸ್ತಿ ಬರಬೇಕು ಈ ತಾಲೂಕಲ್ಲಿ. ಅವ್ರಿಗೂ ಸಹ ಮಂತ್ರಿ ಸ್ಥಾನಗಳು ಸಿಗಬೇಕು ಅನ್ನೋ ಅಂಥ ಆಶಯದೊಂದಿಗೆ ನಾವು ಕೆಲಸ ಮಾಡ್ತೀವಿ. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಮ್ದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.